ಹೈಪ್ ದೊಡ್ಡದು, ವಿಷಯ ಕಮ್ಮಿ. ನಮಸ್ಕಾರ ಗೆಳೆಯರೆ, ಇವತ್ತು ನಾನು ಮಾತಾಡಕೊಟ್ಟಿರೋದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಳೆದ 2 ವರ್ಷಗಳಿಂದ ದೊಡ್ಡ ಮಟ್ಟದ ಸದ್ದು ಮಾಡ್ತಿದ್ದ ಸಿನಿಮಾ ಋಷಭ. ಮಲಯಾಳಂ ಸೂಪರ್ ಸ್ಟಾರ್ ಮೋಹನ್ ಲಾಲ್ ಮತ್ತು ಕನ್ನಡದ ಸಮರ್ಜಿತ್ ಲಂಕೇಶ್ ಕಾಂಬಿನೇಷನ್ ಅಂದಾಗ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಅದರಲ್ಲೂ ನಮ್ಮ ಕನ್ನಡಿಗ ನಂದಕಿಶೋರ್ ನಿರ್ದೇಶನ ಅಂದಾಗ ಎಲ್ಲೋ ಒಂದ್ ಕಡೆ ಒಗ್ರು ತರಹದ ದೊಡ್ಡ ಮಾಸ್ ಎಂಟರ್ಟೈನರ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಸಿನಿಮಾ ಹೇಗಿದೆ? ಚಿತ್ರಮಂದಿರಕ್ಕೆ ಹೋಗಿ ನೋಡೋಕೆ ಇದು ಯೋಗ್ಯವಾಗಿದೆಯಾ ಅಥವಾ ಕೇವಲ ಹೈಪ್ ಅಷ್ಟೇನಾ? ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಉತ್ತರ ಸಿಗುತ್ತೆ. ಮೊದಲನೇದಾಗಿ ಕಥೆಯ ಬಗ್ಗೆ ಹೇಳೋದಾದ್ರೆ, ಇದೊಂದು ಹೈ ವೋಲ್ಟೇಜ್ ಎಮೋಷನಲ್ ಆಕ್ಷನ್ ಡ್ರಾಮಾ. ಇಲ್ಲಿ ಸೇಡು ಇದೆ, ಪುನರ್ಜನ್ಮದ ಎಳೆ ಇದೆ, ಜೊತೆಗೆ ತಂದೆ ಮತ್ತು ಮಗನ ನಡುವಿನ ಒಂದು ಸಂಕೀರ್ಣವಾದ ಸಂಬಂಧನೂ ಇದೆ. 2 ಕಾಲಘಟ್ಟಗಳಲ್ಲಿ ನಡೆಯುವ ಈ ಕತೆ ಒಬ್ಬ ವ್ಯಕ್ತಿ ತನ್ನ ಗತಕಾಲದ ನೋವಿಗೆ ಹೇಗೆ ಪ್ರತೀಕಾರ ತೀರಿಸ್ಕೊಳ್ತಾನೆ ಅನ್ನೋದು ತೋರಿಸ್ತಾ ಇದೆ. ಕಥೆಯ ಎಳೆ ಕೇಳಲು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೇಕ್ಷಕರಿಗೆ ಕನೆಕ್ಟ್ ಆಗುವಂತ ಎಮೋಷನ್ ಈ ಕಥೆಯಲ್ಲಿ ಕೂಡ ಇದೆ. ಸಿನಿಮಾದಲ್ಲಿ ನಮಗೆ ಇಷ್ಟವಾಗುವ ಅಂಶಗಳು ಅಂದ್ರೆ ಅದು ಬೆರಳಿಕೆ ಅಷ್ಟೇ, ತುಂಬಾ ಕಮ್ಮಿ. ಅದರಲ್ಲಿ ಮೊದಲನೇದು ಆಕ್ಟರ್ಸ್ನ ಆಕ್ಟಿಂಗ್. ಮೊದಲನೇದಾಗಿ ಮೋಹನ್ ಲಾಲ್ ಅವರು ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬುತ್ತಾರೆ. ಅವರ ಗಾಂಭೀರ್ಯ ಮತ್ತು ಕಣ್ಣಿನಲ್ಲೇ ಭಾವನೆಗಳನ್ನ ವ್ಯಕ್ತಪಡಿಸುವ ರೀತಿ ಅದ್ಭುತವಾಗಿರುತ್ತೆ. ಇನ್ನು ಸಮರ್ಜಿತ್, ಇದು ಅವರ ಮೊದಲ ಸಿನಿಮಾ ಅಂದ್ರೆ ನಂಬೋದು ತುಂಬಾ ಕಷ್ಟ. ಅಷ್ಟು ಲೀಲಾಜಾಲವಾಗಿ ಅವರು ಆಕ್ಷನ್ ಮತ್ತು ಡ್ಯಾನ್ಸ್ ಮಾಡಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆ ಮಾಸ್ ಹೀರೋ ಸಿಕ್ಕಿದ್ದಾರೆ ಅಂದ್ರೆ ತಪ್ಪಾಗಲ್ಲ. ಮ್ಯೂಸಿಕ್, ಹಿನ್ನೆಲೆ ಸಂಗೀತ ಕೆಲವು ಕಡೆ ಸಿನಿಮಾನ ಎತ್ತಿ ಹಿಡಿಯುತ್ತೆ. ಸ್ಪೆಷಲಿ ಆಕ್ಷನ್ ಸ್ಕ್ರೀನ್ಗಳಲ್ಲಿ BGM ಕಿಕ್ ಕೊಡುತ್ತೆ. ಇನ್ನು ಇದ್ರ ಮೈನಸ್ ಪಾಯಿಂಟ್ ಕಡೆ ಬರೋದಾದ್ರೆ, ಇಲ್ಲಿಂದ ಸಿನಿಮಾದ ಅಸಲಿ ಸಮಸ್ಯೆ ಶುರುವಾಗುತ್ತೆ. VFX ಮತ್ತೆ CG. ಅಬ್ಬಬ್ಬಾ, ಸಿನಿಮಾದ ಅತೀ ದೊಡ್ಡ ಶತ್ರು ಅಂದ್ರೆ ಅದರ ಗ್ರಾಫಿಕ್ಸ್. ಪ್ಯಾನ್ ಇಂಡಿಯಾ ಅಂತ ಕರೆಸ್ಕೊಳ್ಳುವ ಈ ಸಿನಿಮಾ ಇಷ್ಟು ಕಳಪೆ ಮಟ್ಟದ VFX ಹೊಂದಿದೆ ಅಂತಂದ್ರೆ ನಂಬಕ್ಕೆ ಕಷ್ಟ ಆಗುತ್ತೆ. ಕೆಲವು ದೃಶ್ಯ ಮಾತ್ರ ವಿಡಿಯೋ ಗೇಮ್ಗಿಂತಲೂ ಕೆಟ್ಟದಾಗಿ ಕಾಣುತ್ತವೆ. ಇನ್ನು ಡೈರೆಕ್ಷನ್ಗೆ ಬಂದ್ರೆ, ನಂದಕಿಶೋರ್ ಅವರು ಕಥೆಯನ್ನ ನಿಭಾಯಿಸೋದ್ರಲ್ಲಿ ತುಂಬಾ ಎಡವಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಕ್ರೀನ್ ಪ್ಲೇ ತುಂಬಾ ಗೊಂದಲವಾಗಿದೆ. ಒಂದು ಸೀನ್ ಇಂದ ಇನ್ನೊಂದು ಸೀನ್ಗೆ ಲಿಂಕ್ ಆಗೋದೇ ಇಲ್ಲ. ತುಂಬಾ ಕನ್ಫ್ಯೂಷನ್ ಆಗಿರುತ್ತೆ. ಇನ್ನು ಎಕ್ಸಿಕ್ಯೂಷನ್ ಬಂದು, ಕತೆ ಚೆನ್ನಾಗಿದ್ರು ಅದನ್ನ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ ರೀತಿ ತುಂಬಾ ಬೋರ್ ಹೊಡ್ಸುತ್ತೆ. ಎಮೋಷನಲ್ ಸೀನ್ಗಳು ನಮಗೆ ತಲುಪದಂತೂ ಇವೇ ಇಲ್ಲ. ಅತಿಯಾದ ಬಿಲ್ಡಪ್ ಸೀನ್ಗಳು ಸಿನಿಮಾದ ನೈಜತೆಯನ್ನ ಹಾಳು ಮಾಡ್ತವೆ. ಇದ್ರ ಫೈನಲ್ ವರ್ಡಿಗೆ ಬಂದು ಕೊನೆಯದಾಗಿ ಹೇಳೋದಾದ್ರೆ, ಋಷಭ ಒಂದು ಮಿಸ್ಡ್ ಆಪರ್ಚುನಿಟಿ. ಅಂದ್ರೆ ಒಳ್ಳೆ ಸ್ಟಾರ್ ಕಾಸ್ಟ್ ಇತ್ತು, ಒಳ್ಳೆ ಕತೆ ಇತ್ತು, ಆದ್ರೆ ತಾಂತ್ರಿಕವಾಗಿ ಮತ್ತು ನಿರ್ದೇಶನದ ದೃಷ್ಟಿಯಿಂದ ತುಂಬಾ ವೀಕ್ ಆಗಿದೆ ಅಂತಾನೆ ಹೇಳ್ಬೋದು. ಇದನ್ನ ಯಾರೆಲ್ಲ ನೋಡ್ಬೋದಪ್ಪ ಅಂತಂದ್ರೆ, ನೀವು ಮೋಹನ್ ಲಾಲ್ ಅವರ ಅಪ್ಪಟ ಅಭಿಮಾನಿ ಆಗಿದ್ರೆ ಅಥವಾ ಸಮರ್ಜಿತ್ ಲಂಕೇಶ್ ಅವರ ಫೈಟ್ಸ್ ನೋಡ್ಬೇಕು ಅನ್ಸಿದ್ರೆ ಒಂದ್ಸಲ ಟ್ರೈ ಮಾಡ್ಬೋದಷ್ಟೇ. ಯಾರು ನೋಡಬಾರ್ದು ಅಂದ್ರೆ, ನೀವು ಒಂದು ಕ್ವಾಲಿಟಿ ಸಿನಿಮಾ, ಒಂದು ಲಾಜಿಕಲ್ ಇರೋ ಸಿನಿಮಾ ಏನಾದ್ರೂ ಹುಡುಕ್ತಾ ಇದ್ರೆ ಈ ಸಿನಿಮಾ ಖಂಡಿತ ನಿಮ್ಗೆ ನಿರಾಸೆನ ಕೊಡುತ್ತೆ. ನಿಮ್ಗೆ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ನಲ್ಲಿ ತಿಳಿಸಿ. ಈ ನನ್ನ ಸಣ್ಣ ಪ್ರಯತ್ನಕ್ಕೆ ಯಾವಾಗಲೂ ಪ್ರೋತ್ಸಾಹವನ್ನು ನೀಡಿ ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.